ಹಾಯ್ ಸಾರಿಕಾ ಮ್ಯಾಮ್, ನಮಸ್ತೆ. ಹಾಯ್ ಮಧು, ನಿಮ್ಮ ಬಗ್ಗೆ ನಾನು ಮಾತಾಡಬೇಕು. ಬೆಳಿಗ್ಗೆಯಿಂದ ನೀವು ಹೇಳಿದ್ರಿ, ಬೆಳಿಗ್ಗೆಯಿಂದ ನಾನು ನೋಡ್ತಾ ಇದ್ದೀನಿ, ನಾನು ನಗ್ತಾ ಇರ್ತೀನಿ, ಎಲ್ಲರಿಗೂ ಸ್ಪಂದಿಸ್ತಿದ್ದೀನಿ ಅಂತ. ಅದಕ್ಕಿಂತ ಹೆಚ್ಚಿನ ಕೆಲಸ ಸ್ಕ್ರೀನ್ ಹಿಂದೆ ಮಾಡ್ತಿರೋಂಥದ್ದು ನೀವು. ನಾವು ಸ್ಕ್ರೀನಲ್ಲಿ ಮಾಡ್ತಿರ್ತೀವಿ, ನಾವು ಯಾವುದೋ ಒಂದು ಪಾತ್ರಗಳನ್ನ ಮಾಡ್ತೀವಿ. ಬಟ್ ಆದರೆ ನೀವು ಧ್ವನಿ ಎತ್ತುವಂಥ ಒಂದೊಂದು ವಿಷಯನೂ ನಿಜವಾಗ್ಲೂ ಶ್ಲಾಘಿಸ್ತೀವಿ. ಯಾಕಂದರೆ ನಮ್ಮ ರೋಡ್ ಸರಿ ಇಲ್ಲ ಅನ್ನೋದು ಒಂದು ಚಿಕ್ಕ ವಿಷಯ ಆಗಿರ್ಬೋದು, ದೊಡ್ಡ ವಿಷಯ ಆಗಿಲ್ಲಂದರೆ ಅದ್ರ ಜೊತೆಗೆ ಹೆಣ್ಮಕ್ಳ ಮೇಲಾಗುವಂಥ ಅತ್ಯಾಚಾರಗಳು, ಈ ಅತ್ಯಾಚಾರಗಳು ನಡೆಯೋದನ್ನು ನಿಲ್ಲಿಸಬೇಕು. ಅದಕ್ಕೆ ನಾವೇ ಸಮಾಜ ನಾವೇ ನಿಲ್ಲಬೇಕು. ಸೊ ಯಾರ್ದೋ ಮುಖಾಂತರ ಅವ್ರ ಸಹಕಾರ ಸರಿ ಇಲ್ಲ, ಇನ್ನೊಬ್ಬ ವ್ಯಕ್ತಿ ಸರಿ ಇಲ್ಲ ಅಲ್ಲ, ನಾವು ಅದನ್ನು ಧ್ವನಿ ಎತ್ತಬೇಕು. ನಾವುಗಳ ಜೊತೆ ನಮ್ಮ ಜೊತೆನಲ್ಲಿ ಇರುವಂಥವ್ರನ್ನ ನಾವು ಎಳ್ಕೋಬೇಕು. ನಾವು ಇದಕ್ಕೆ ಇದನ್ನ ಈ ವ್ಯವಸ್ಥೆ ನಿಲ್ಲಬೇಕು. ಅತ್ಯಾಚಾರ ಅನ್ನೋದು ಒಂಥರ ಕ್ರೂರತೆಯಿಂದ ಕೂಡಿರೋದು, ಯಾರಿಂದನೂ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅಂತ ಕ್ರೂರವಾದ ಮನಸ್ಸಿದ್ದವ್ರು ಮಾತ್ರ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಸಾಧ್ಯ. ಹಾಗೆ ಈ ಬೇರೆ ಕಂಟ್ರಿಗಳಲ್ಲಿ ನೋಡಿರ್ಬೋದು, ಅತ್ಯಾಚಾರ ಮಾಡಿದವ್ರನ್ನೇ ಆಗಲಿ, ಕಳ್ತನ ಮಾಡಿದವ್ರಾಗಲಿ, ಅವ್ರಿಗೆ ಶಿಕ್ಷೆ ಹೇಗೆ ಕೊಡ್ತಾರೆ ಅಂತ. ನಮ್ಮಲ್ಲಿ ಸಂವಿಧಾನ ಇದೆ, ಬಟ್ ಅದನ್ನು ಉಪಯೋಗ ಮಾಡ್ಕೋಬೇಕು. ನಮ್ಮಲ್ಲಿ ಅತ್ಯಾಚಾರ ಒಂದೇ ಅಲ್ಲ, ಮಾನಸಿಕವಾಗಿ ಅತ್ಯಾಚಾರಗಳು ತುಂಬ ನಡೆಯುತ್ತಿರುತ್ತೆ. ಅದು ಮೊದಲು ನಿಲ್ಲಬೇಕು. ಜೊತೆಗೆ ನಮ್ಮಲ್ಲಿ ಯಾರಿಗೆಲ್ಲ ಅದನ್ನು ತಡೆ ಹಿಡಿಯುವಂಥ ಶಕ್ತಿ ಇದೆಯೋ ಅವರೆಲ್ಲ ನಮ್ಮ ಜೊತೆ ಕೈ ಜೋಡಿಸ್ಬೇಕು. ಅದು ಅಷ್ಟೇ ಅಲ್ಲ ನಾನು ಹೇಳೋದು, ನನಗೇನಾಗಬೇಕಾಗಿದೆ, ಅವ್ರ ಮಕ್ಕಳು ಹಂಗಾಗೋಯ್ತು, ಇವ್ರದ್ದು ಹಿಂಗಾಗೋಯ್ತು ಅನ್ನೋದಲ್ಲ. ಎಲ್ಲರೂ ನಮ್ಮ ಮಕ್ಕಳು, ನಮ್ಮ ಕರ್ನಾಟಕ ನಮ್ಮದು. ಯಾವಾಗ ನಮ್ಮ ಸುತ್ತಮುತ್ತ ಇರೋರನ್ನ ನಮ್ಮವರು ಅಂದ್ಕೊಳ್ತೀವಿ, ಆಗ ನಾವು ಬೆಂಗಳೂರು ನಮ್ಮದು, ಕರ್ನಾಟಕ ನಮ್ಮದು, ಇಡೀ ದೇಶ ನಮ್ಮದು. ನಮ್ಮ ದೇಶ ಭಾರತ ದೇಶಕ್ಕೆ ಹೆಣ್ಣಿನ ಹೆಸರಿದೆ. ನಿಜ ಹೇಳಬೇಕು ಅಂತಂದರೆ ಹೆಣ್ಣು ನಮ್ಮಲ್ಲಿ ಬೇರೆ ಅಲ್ಲ, ಹೆಣ್ಣಿಂದನೇ ಎಲ್ಲ. ಸೊ ಹೆಣ್ಣಿಗೆ ಗೌರವ ಕೊಡಿ. ನಮ್ಮಲ್ಲಿ ನಮ್ಮ ಮನೆಯಲ್ಲಿರುವಂಥ ಗಂಡಸರು ಮೊದಲೇ ಹೆಣ್ಮಕ್ಳಿಗೆ ಗೌರವ, ಅವ್ರನ್ನ ಪ್ರೀತಿಸ್ಬೇಕು, ಅವ್ರಿಗೆ ಸಪೋರ್ಟ್ ಮಾಡಬೇಕು. ಆಗಲೇ ಒಂದು ದೇಶನ ಬೆಳೆಸೋದಕ್ಕೆ ಸಾಧ್ಯ. ಏನು ಧ್ವನಿ ಎತ್ತುತ್ತಾ ಇದ್ದೀರಾ ಹೆಣ್ಮಕ್ಳು?